ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ರಕ್ಷಣೆ ನೀಡುವ, ಬೆಳಕು ನೀಡುವ, ಧೈರ್ಯ ನೀಡುವ, ಶಾಂತಿ ನೀಡುವ, ದೇವರ ಮಹಿಮೆ ನೀಡುವ, ದೇವರ ಜ್ಞಾನ, ದೇವರ ಭಯಭಕ್ತಿ, ದೇವದೂತರ ಕಾವಲು ನೀಡುವ, ಜಯ ನೀಡುವ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಮಾತುಗಳನ್ನು, ಆತ್ಮಕ್ಕೆ ಆಹಾರವಾಗಿರುವ ನಿತ್ಯ ಜೀವ, ಸ್ವರ್ಗದ ಜೀವ, ದೇವರ ಜೀವ ನೀಡುವ ದೇವರ ಮಾತುಗಳನ್ನು ಧ್ಯಾನಿಸೋಣ ಪ್ರಿಯರೇ. ನಾವು ಬದುಕಿರುವುದು ದೇವರ ಕರುಣೆಯಿಂದ, ಕೇವಲ ಆಹಾರದಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಹೇಳಿದ್ದಾನೆ ಪ್ರಿಯರೇ ಪ್ರಭು ಯೇಸು. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುತ್ತಾನೆ. ಹೌದು ಪ್ರಿಯರೇ, ಹೀಗೆ ಹೇಳಿದ ಯೇಸು ತನ್ನ ರಕ್ತದಿಂದ ನಮ್ಮನ್ನು ಪಾಪ, ಶಾಪ, ಮರಣಾಧಿಕಾರಿಯಿಂದ ಬಿಡಿಸಿದ್ದಾನೆ ಪ್ರಿಯರೇ, ತನ್ನ ರಕ್ತ ಸುರಿಸಿ. ಹೀಗೆ ನಾವು ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ಕಳೆದ ವಾಕ್ಯ ಭಾಗದ ಅಂಶದ ಉಳಿದ ಭಾಗ ಪ್ರಿಯರೇ. ಹೌದು, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸುವ ಶಿಷ್ಯರಿಂದ ಆ ಶಿಷ್ಯರು ಸಾರಿದ ಸ್ವರ್ಗದ ವಾರ್ತೆ, ಯೇಸುವಿನ ಜೀವನ, ಸಾಧನೆ, ಬೋಧನೆ, ಮಹತ್ಕಾರ್ಯ, ಯಾತನೆ, ಮರಣ, ಸಮಾಧಿ ಮತ್ತು ಸಮಾಧಿಯಿಂದ ಎದ್ದ ಮಾತುಗಳು, ಜೀವಿತ, ಸ್ವರ್ಗಕ್ಕೆ ಏರಿ ಹೋದ ಜೀವಿತ, ಮತ್ತೆ ಬರುತ್ತೇನೆಂದು ಮಾತು ಕೊಟ್ಟಿದ್ದಾನೆ ಪ್ರಿಯರೇ, ತನ್ನಲ್ಲಿ ವಿಶ್ವಾಸಿಟ್ಟವರನ್ನು ಕರೆದುಕೊಂಡು ಹೋಗಲು. ಹೌದು, ಬಂಗಾರದ ಬೀದಿಯುಳ್ಳ ಪಟ್ಟಣಕ್ಕೆ, ಬಂಗಾರದಿಂದ 12 ವಜ್ರಗಳಿಂದ ಮಾಡಲ್ಪಟ್ಟ ಪಟ್ಟಣಕ್ಕೆ. ಹೌದು ಪ್ರಿಯರೇ, ಹೀಗೆ ಪ್ರಭು ವಾಗ್ದಾನ ಮಾಡಿದ್ದಾನೆ. ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವ ಎಂದು ಹೇಳಿದ್ದಾನೆ ಪ್ರಿಯರೇ. ಈ ಅಂಶದೊಳಗೆ ನಾವು ಪ್ರವೇಶವಾಗುವ ಮೊದಲು ದೇವರ ಆತ್ಮನ ಸಹಾಯ, ದೇವಕುಮಾರನ ಆತ್ಮನ ಶಕ್ತಿ, ಪರಿಶುದ್ಧ ಲೋಕದ ಪರಿಶುದ್ಧ ಆತ್ಮನ ಜ್ಞಾನ, ಅರ್ಥ ಮಾಡಿಕೊಳ್ಳೋ ಕೃಪೆ, ಬುದ್ಧಿ ವಿಕಾಸ ಬೇಡಿಕೊಳ್ಳೋ ಪ್ರೇರೆ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100 60-30ರಷ್ಟು ಫಲ ಕೊಡುವಂತೆ ಕೇಳಲಿರುವ ಈ ಜೀವಂತ ರಕ್ಷಣೆಯ ಪರಿಶುದ್ಧ ಆತ್ಮನ ವಾಕ್ಯಗಳು, ಮಾತುಗಳು, ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಂಡು 100ಕ್ಕೆ 100 60-30ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ತಂದೆ ತಮ್ಮ ಪ್ರಿಯಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ತನ್ನ ಪರಿಶುದ್ಧ ಶಕ್ತಿಯಿಂದ ಅನುಗ್ರಹಿಸಲಿ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಬೆಳಕಾದ ದೇವರೇ, ಆತ್ಮಸ್ವರೂಪನೇ, ಎಲ್ಲಿ 2-3 ನಿನ್ನ ಹೆಸರಿನಲ್ಲಿ ಯೇಸು ನಾಮದಲ್ಲಿ ಸೇರಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂದು ಹೇಳಿದ ಪ್ರಭುವೇ, ನಿಮಗೆ ಸ್ತೋತ್ರ. ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ತಂದೆ ನಿನಗೆ ಪ್ರತ್ಯುಪಕಾರ ಉತ್ತರ ಕೊಡುವನು ಬಹಿರಂಗವಾಗಿ ಎನ್ನುವಂತೆ. ತಂದೆ, ಈ ಸಮಯ ಯಾರೆಲ್ಲ ಈ ವಾಕ್ಯ ಭಾಗದಲ್ಲಿ ಆಲಿಸಲು ಬಂದಿದ್ದಾರೋ ನಿಮ್ಮ ಮಕ್ಕಳೆಲ್ಲರನ್ನು ಜ್ಞಾಪಿಸಿಕೊಳ್ಳಿರಿ. ಅವರ ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಲ್ಲಿರುವ ಹೋರಾಟವನ್ನು ಒಡೆದೋಡಿಸಿರಿ. ಕತ್ತಲೆ ಶಕ್ತಿಗಳನ್ನು ಒಡೆದೋಡಿಸಿರಿ. ಯೇಸುವಿನಲ್ಲಿ ವಿಶ್ವಾಸ ಇಡುವಂತೆ ಅನುಗ್ರಹಿಸಿರಿ. ನಿಮ್ಮನ್ನು ವಿಶ್ವಾಸುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವಂತೆ ಅನುಗ್ರಹಿಸಿರಿ. ನಿಮ್ಮ ಹೆಸರಿನಲ್ಲಿ ನಿಮ್ಮ ಮಕ್ಕಳಾದ ನಾವು ದೆವ್ವಗಳನ್ನು ಬಿಡಿಸುವಂತೆ, ಹೊಸ ಭಾಷೆಗಳನ್ನು ಮಾತನಾಡುವಂತೆ, ವಿಷ ಪದಾರ್ಥ ಸೇವಿಸಿದರೂ ಯಾವ ಹಾನಿಯಾಗದಂತೆ, ಹಾವುಗಳನ್ನು ಕೈಯಲ್ಲೆತ್ತುವಂತೆ, ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗ ಗುಣವಾಗುವಂತೆ ಅನುಗ್ರಹಿಸಿರಿ. ಹೌದು ಪ್ರಭುವೇ, ಇಂಥ ಸೂಚಕ ವಿಶ್ವಾಸದ ಕಾರ್ಯ, ಬೆಳಕಿನ ಕಾರ್ಯ, ಆರೋಗ್ಯದ ಕಾರ್ಯ, ಅಂಧಕಾರದ ಮೇಲೆ ಜಯದ ಕಾರ್ಯ, ಮರಣಾಧಿಕಾರಿ ಮೇಲೆ ಜಯದ ಕಾರ್ಯ, ದೇವರ ಮಕ್ಕಳ ಬೆಳಕಿನ ಕಾರ್ಯ ಇಲ್ಲಿ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗಳ ಜೀವಿತ ನೆರವೇರಿಸಬೇಕೆಂದು ನಿಮ್ಮ ಚಿತ್ತದಂತೆ. ಹೀಗೆ ದುಷ್ಟನಾಕಿದ ಪ್ರತಿಯೊಂದು ತಂತ್ರಗಳನ್ನು ನಿಮ್ಮ ಮಕ್ಕಳು ವಿಶ್ವಾಸದ ಮುಖಾಂತರ ಗೆದ್ದು ನಿತ್ಯ ಜೀವವನ್ನು ಎಂಬ ಆಯುಧವನ್ನು ಹಿಡಿದುಕೊಂಡು ಜೀವಿಸುವಂತೆ ಅನುಗ್ರಹಿಸಬೇಕೆಂದು ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನನ್ನು ಅವನ ಅನುಚರರನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ಅನುದಿನದ ಜೀವಿತದಲ್ಲಿ ಯೇಸು ಕ್ರಿಸ್ತ ಸರ್ವಾಧಿಕಾರ ರಕ್ಷಣೆಯ ನಾಮದಲ್ಲಿ ಪ್ರಾಸಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಸರ್ವಶಕ್ತನೇ, ಜೀವಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುತ್ತವೆ ಪ್ರಿಯರೇ. ಹೌದು, ಯಾವ ಸೂಚಕ ಕಾರ್ಯಗಳು? ನನ್ನ ಹೆಸರಿನಲ್ಲಿ ದೆವ್ವ ಬಿಡಿಸುವರು. ಹೌದು ಪ್ರಿಯರೇ, ಕಾರಣ ದೆವ್ವ ಅನ್ನುವಂಥದ್ದು ದೇವರಿಗೆ ವಿರುದ್ಧವಾದ ಶಕ್ತಿ ಪ್ರಿಯರೇ. ಅದರ ಹೆಸರಿನಲ್ಲಿ
ಅದರ ಗುಣ ಅಡಗಿದೆ. ಅದರಲ್ಲಿ ಒಳ್ಳೆಯ ಕಾರ್ಯ ಏನೂ ಇಲ್ಲ ಪ್ರಿಯ. ಅದಕ್ಕೆ ಹಾನಿ ಮಾಡುವುದು, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ ಮಾತ್ರ ಎಂದು ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ಭಾಗದಲ್ಲಿ ಹೇಳಿರುವುದನ್ನು ಯೋಹಾನನು ಆಪ್ತ ಶಿಷ್ಯನು ಬರೆದಿದ್ದಾನೆ ಪ್ರಿಯರೇ. ಆದರೆ ನಾನು ಬಂದದ್ದಾದರೂ ಜೀವ ನೀಡಲು, ಸಮೃದ್ಧಿ ಜೀವ ನೀಡಲು. ಅದು ಪ್ರಿಯರೇ, ಆ ಒಂದೇ ವಾಕ್ಯ ಭಾಗದಲ್ಲಿ ಸೈತಾನನ ಕಾರ್ಯ ಅಡಗಿದೆ ಪ್ರಿಯರೇ. ಯೇಸು ಕ್ರಿಸ್ತನ ರಕ್ಷಣೆಯ ಕಾರ್ಯ ಕೂಡ ಅಡಗಿದೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ, ಜಾನ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 10. ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ಹಾಡು ವಿಜಯ ಪತಾಕೆ, ಯೇಸು ರಕ್ತವನ್ನು ಕುರಿತು ಪ್ರಿಯರೇ. ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾರುತ್ತಿರುವುದು ವಿಜಯ ಪತಾಕೆ, ಯೇಸು ರಕ್ತವೇ ನಮ್ಮ ಜೀವಿತ ವಿಜಯ. ಹಾರುತ್ತಿರುವುದು ವಿಜಯ ಪತಾಕೆ, ಯೇಸು ರಕ್ತವೇ ನನ್ನ ಜೀವಿತ ವಿಜಯ. ರೋಗ ದುಃಖ ವ್ಯಸನಗಳನ್ನು ತೊಲಗಿಸುವುದು ಯೇಸು ರಕ್ತ. ರೋಗ ದುಃಖ ವ್ಯಸನಗಳನ್ನು ತೊಲಗಿಸುವುದು. ಸುಖ ಜೀವಿತ ಮಾಡೋದಕ್ಕೆ ಶಕ್ತಿ ನೀಡುವುದು. ಆಮೇನ್. ಸುಖ ಜೀವಿತ ಮಾಡೋದಕ್ಕೆ ಶಕ್ತಿ ನೀಡುವುದು ರಕ್ತವೇ, 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 ಯೇಸು ರಕ್ತವೇ. ರಕ್ತವೇ ಜಯ, ಯೇಸು ರಕ್ತವೇ ಜಯ. ಆಮೆನ್. ರಕ್ತವೇ ಜಯ, ಕ್ರಿಸ್ತ ರಕ್ತವೇ ಜಯ. ಹಾರುತ್ತಿರುವುದು ವಿಜಯ ಪತಾಕೆ, ಕ್ರಿಸ್ತೇಸು ರಕ್ತವೇ ನಮ್ಮ ಜೀವಿತ ವಿಜಯ. ಯೇಸುವಿನ ನಾಮವನ್ನು ಉಚ್ಚರಿಸುತ್ತಲೇ ಸೈತಾನನ ಸೈನ್ಯವೆಲ್ಲ ನಡುಗುತ್ತಿರುವುದು. ಆಮೆನ್. ಯೇಸು ನಾಮವನ್ನು ಉಚ್ಚರಿಸುತ್ತಲೇ ಸೈತಾನನ ಸೈನ್ಯವೆಲ್ಲ ನಡುಗುತ್ತಿರುವುದು. ವ್ಯಾಧಿಗಳ ಬಲವೆಲ್ಲ ನಿರ್ಮೂಲವಾಯಿತು. ವ್ಯಾಧಿಗಳ ಬಲವು ನಿರ್ಮೂಲವಾಯಿತು. ಜಯ ಹೊಂದುವ ನಾಮವನ್ನು ನಂಬಿದಾಗಲೇ. ಆಮೇನ್. ಜಯ ಕೊಡುವ ನಾಮವನ್ನು ನಂಬಿದಾಗಲೇ. ರಕ್ತವೇ, 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 ಯೇಸು ರಕ್ತವೇ. ರಕ್ತವೇ ಜಯ, ಯೇಸು ರಕ್ತವೇ ಜಯ. ರಕ್ತವೇ ಜಯ, ಕ್ರಿಸ್ತ ರಕ್ತವೇ ಜಯ. ಹಾರುತ್ತಿರುವುದು ವಿಜಯ ಪತಾಕೆ, ಕ್ರಿಸ್ತೇಸು ರಕ್ತವೇ ನಮ್ಮ ಜೀವಿತ ವಿಜಯ. ದೆವ್ವಗಳ ಕಾರ್ಯಗಳನ್ನು ಗೆದ್ದ ರಕ್ತವನ್ನು ಎಡೆಬಿಡದೆ ನಾವೆಲ್ಲ ಸ್ಮರಣೆ ಮಾಡೋಣ. ಆಮೆನ್. ದೆವ್ವಗಳ ಕಾರ್ಯಗಳನ್ನು ಗೆದ್ದ ರಕ್ತವನ್ನು ಎಡೆಬಿಡದೆ ನಾವೆಲ್ಲ ಸ್ಮರಣೆ ಮಾಡೋಣ. ಪಾಪದ ಕ್ರಿಯೆಗಳನ್ನೆಲ್ಲ ಚದರಿಸಿದಂಥ ಕ್ರಿಸ್ತನ ರಕ್ತವ ನಾವು ಅನುಸರಿಸೋಣ. ಶಿಲುಬೆ. ಪಾಪದ ಕ್ರಿಯೆಗಳನ್ನೆಲ್ಲ ಚದರಿಸಿದಂಥ ಕ್ರಿಸ್ತನ ಶಿಲುಬೆಯನ್ನು ನಾವು ಅನುಸರಿಸೋಣ. ರಕ್ತವೇ, 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 ಯೇಸು ರಕ್ತವೇ. ರಕ್ತವೇ ಜಯ, ಯೇಸು ರಕ್ತವೇ ಜಯ. ಆಮೆನ್. ರಕ್ತವೇ ಜಯ, ಕ್ರಿಸ್ತ ರಕ್ತವೇ ಜಯ. ಹಾರುತ್ತಿರುವುದು ವಿಜಯ ಪತಾಕೆ, ಕ್ರಿಸ್ತೇಸು ರಕ್ತವೇ ನಮ್ಮ ಜೀವಿತ ವಿಜಯ. ನಮ್ಮ ಪ್ರೇಮ ವೈದ್ಯನೇ, ಪ್ರಾಣನಾಥನೇ, ಪ್ರೀತಿಯಿಂದ ನಿನ್ನ ಹಸ್ತವ ಚಾಚಿರಿ ದೇವಾ. ಎಸಪ್ಪ. ನಮ್ಮ ಪ್ರೇಮ ವೈದ್ಯನೇ, ಪ್ರಾಣನಾಥನೇ, ಪ್ರೀತಿಯಿಂದ ನಿನ್ನ ಹಸ್ತವ ಚಾಚಿರಿ ದೇವಾ. ನಿನ್ನ ಪಾದ ಪದ್ಮದಲ್ಲಿ ಸೇರಿ ಬಂದ ಪ್ರಜೆಯನ್ನು ಸ್ವಸ್ಥಪಡಿಸಿರಿ ತಂದೆ ಈ ಕ್ಷಣದಲ್ಲೇ. ಆಮೆನ್. ನಿನ್ನ ಪಾದ ಪದ್ಮದಲ್ಲಿ ಸೇರಿರುವ ಪ್ರಜೆಯನ್ನು
ಸ್ವಸ್ಥಪಡಿಸಿರಿ ತಂದೆ ಈ ಕ್ಷಣದಲ್ಲಿ. ರಕ್ತವೇ 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 ಯೇಸು ರಕ್ತವೇ, ರಕ್ತವೇ ಜಯ ಯೇಸು ರಕ್ತವೇ ಜಯ, ರಕ್ತವೇ ಜಯ ಯೇಸು ರಕ್ತವೇ ಜಯ. ಹಾರುತ್ತಿರುವುದು ವಿಜಯ ಪತಾಕೆ, ಕ್ರಿಸ್ತೇಸು ರಕ್ತವೇ ನಮ್ಮ ಜೀವಿತ ವಿಜಯ. ಹಾರುತ್ತಿರುವುದು ವಿಜಯ ಪತಾಕೆ, ಕ್ರಿಸ್ತೇಸು ರಕ್ತವೇ ನನ್ನ ಜೀವಿತ ವಿಜಯ. ರೋಗ ದುಃಖ ವ್ಯಸನಗಳನ್ನು ತೊಲಗಿಸುವುದು, ಆಮೇನ್. ರೋಗ ದುಃಖ ವ್ಯಸನಗಳನ್ನು ತೊಳೆದು ಹಾಕುವುದು, ಸುಖ ಜೀವನ ಮಾಡೋದಕ್ಕೆ ಶಕ್ತಿ ನೀಡುವುದು, ಸುಖ ಜೀವಿತ ನಡೆಸೋದಕ್ಕೆ ಶಕ್ತಿ ನೀಡುವುದು. ರಕ್ತವೇ 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 ಯೇಸು ರಕ್ತವೇ, ರಕ್ತವೇ ಜಯ ಯೇಸು ರಕ್ತವೇ ಜಯ, ರಕ್ತವೇ ಜಯ ಯೇಸು ರಕ್ತವೇ ಜಯ, ರಕ್ತವೇ ಜಯ. ರಕ್ಷಕನಾದ ದೇವಕುಮಾರನ ರಕ್ತಕ್ಕೆ ಜಯ ನಮ್ಮಲ್ಲಿ, ಆಮೇನ್. ಹೌದು ಪ್ರೇರೆ, ಹಾರುತ್ತಿರುವುದು ವಿಜಯ ಪತಾಕೆ, ಯೇಸು ರಕ್ತವೇ ನಮ್ಮ ಜೀವಿತ ವಿಜಯವಾಗಿದೆ ಪ್ರೇರೆ. ರೋಗ ದುಃಖ ವ್ಯಸನಗಳನ್ನು ಆ ರಕ್ತ ತೊಳೆದು ಹಾಕುತ್ತದೆ, ತೆಗೆದುಹಾಕುತ್ತದೆ. ಸುಖ ಜೀವಿತ ಮಾಡೋದಕ್ಕೆ ಶಕ್ತಿ ನೀಡುತ್ತದೆ, ದೇವರ ಮುಂದೆ ದೇವ ಸ್ವಭಾವದಲ್ಲಿ ಜೀವಿಸುವುದಕ್ಕೆ ಪರಿಶುದ್ಧ ಜೀವಿತ ನೀಡುತ್ತದೆ. ರಕ್ತವೇ 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 ಯೇಸು ರಕ್ತ ಮಾತ್ರ ಪ್ರೇರೆ ನಮಗೆ ಸೈತಾನನ ಮೇಲೆ, ಲೋಕದ ಮೇಲೆ, ಶರೀರದ ಇಚ್ಛೆಗಳ ಮೇಲೆ, ಭಯದ ಮೇಲೆ, ಮರಣದ ಮೇಲೆ ಜಯ ನೀಡುತ್ತದೆ. ದೇವರಿಗೆ ದೂರವಾಗಿದ್ದ ನಮ್ಮನ್ನು ಯೇಸು ತನ್ನ ರಕ್ತದ ಮುಖಾಂತರ ಸಮಾಧಾನಪಡಿಸಿದ್ದಾನೆ. ಹೌದು ಪ್ರೇರೆ, ಮಕ್ಕಳಾಗಿಸಿದ್ದಾನೆ. ಯೇಸುವಿನ ನಾಮ ಉಚ್ಚರಿಸುತ್ತಲೇ ಸೈತಾನನ ಸೈನ್ಯ ನಡುಗುತ್ತದೆ ಪ್ರೇರೆ. ಹೌದು, ಮನುಷ್ಯನ ರಕ್ತದಲ್ಲಿ ಪಾಪವಿದೆ, ಆದರೆ ಯೇಸು ರಕ್ತದಲ್ಲಿ ಪಾಪ ಇಲ್ಲ, ದೇವರ ರಕ್ತ. ಹೀಗೆ ರಕ್ತದಲ್ಲಿ ಜೀವ ಇದೆ, ಯೇಸು ಜೀವ, ದೇವರ ಜೀವ. ವ್ಯಾಧಿಗಳ ಬಲ ನಿರ್ಮೂಲವಾಯಿತು ಪ್ರೇರೆ ಯೇಸು ರಕ್ತ ನಂಬಿದಾಗ, ಉಚ್ಚರಿಸಿದಾಗ, ತೊಳೆದುಕೊಂಡಾಗ, ವಿಶ್ವಾಸಿಸಿದಾಗ. ಜಯ ಹೊಂದುವ ನಾಮವನ್ನು ನಂಬಿದಾಗ ವ್ಯಾಧಿಗಳ ಬಲಹೀನವಾಯಿತು, ಸ್ವಸ್ಥತೆಯಾಯಿತು. ಹೀಗೆ ಆತನು ಹೊಂದಿದ ಗಾಯಗಳಿಂದ ನನಗೆ ನಿನಗೆ ಗುಣವಾಯಿತು, ಆತನ ಬಾಸುಂಡೆಗಳಿಂದ, ಆತನು ಸುರಿಸಿದ ರಕ್ತದಿಂದ ನಮ್ಮ ಪಾಪ ಶಾಪಗಳ ಮೇಲೆ ಬಿಡುಗಡೆ ಆಯಿತು ಪ್ರೇರೆ, ಜಯವಾಯಿತು. ಹೀಗೆ ಪ್ರೇರೆ ದೆವ್ವಗಳ ಕಾರ್ಯಗಳನ್ನು ಗೆದ್ದ ರಕ್ತವನ್ನು ಎಡಬಿಡದೆ ನಾವು ಸ್ಮರಿಸಬೇಕಾಗಿದೆ. ಯೇಸು ನಾಮ ಸ್ಮರಿಸುವರೆಲ್ಲರೂ ರಕ್ಷಣೆ ಹೊಂದುವರೆಂದು ಲಿಖಿತವಾಗಿರುವಂತೆ ದೆವ್ವಗಳ ಕಾರ್ಯಗಳನ್ನು ಕೂಡ ಗೆಲ್ಲಬೇಕಾದರೆ ಯೇಸು ರಕ್ತವನ್ನು ನಾವು ಎಡಬಿಡದೆ ಸ್ಮರಣೆ ಮಾಡಬೇಕಾಗಿದೆ. ಪಾಪದ ಕ್ರಿಯೆಗಳೆಲ್ಲವನ್ನು ಚದರಿಸಿದೆ ಪ್ರೇರೆ ಯೇಸುವಿನ ರಕ್ತ. ಮತ್ತು ಶಿಲುಬೆ, ಕ್ರಿಸ್ತನ ಶಿಲುಬೆಯನ್ನು ನಾವು ಅನುಸರಿಸಬೇಕಾಗಿದೆ. ಯಾವಾಗ? ಪಾಪದ ಕ್ರಿಯೆಗಳೆಲ್ಲವನ್ನು ಚದುರಿಸಿದಂಥ ಯೇಸು ರಕ್ತದ ಸ್ಮರಣೆಯೊಂದಿಗೆ. ಹೀಗೆ ನಮ್ಮ ಪ್ರೇಮ ವೈದ್ಯನಾಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು. ಆ ಪ್ರೀತಿಯಿಂದ ತನ್ನ ಹಸ್ತವನ್ನು ನಮ್ಮ ಮೇಲೆ ಚಾಚುತ್ತಾನೆ. ಆತನ ಪಾದ ಪದ್ಮದಲ್ಲಿ ಸೇರಿ ಬಂದ ಪ್ರಜೆಗಳನ್ನು ಸ್ವಸ್ಥಪಡಿಸುತ್ತಾನೆ ತಂದೆ ಈ ಕ್ಷಣದಲ್ಲಿ. ಹೌದು ಪ್ರೇರೆ, ಕಾರಣ ನಮ್ಮ ದೇವರು ಸದಾ ಕಾಲ ಜೀವಿಸುವಾತನು, ನಮ್ಮ ದೇವರು ಸರ್ವಶಕ್ತನು, ನಮ್ಮ ದೇವರು ಸೈತಾನ ಕಾರ್ಯಗಳನ್ನು ನಾಶ ಮಾಡಲು ಪ್ರತ್ಯಕ್ಷ ಆದಾತನು. ನಮ್ಮ ದೇವರು ಶಿಲುಬೆಯಲ್ಲಿ ಪಾಪ, ಶರೀರ, ಭಯ, ಮರಣ, ಸೈತಾನನ್ನು ಸೋಲಿಸಿದಾತನು, ತಲೆಯನ್ನು ಜಜ್ಜಿದಾತನು, ದೆವ್ವಗಳ ಕಾರ್ಯಗಳನ್ನು ಗೆದ್ದಾತನು, ಎಡಬಿಡದೆ ನಮ್ಮನ್ನು ಕಣ್ಣಿನ ಗುಡ್ಡೆಯಂತೆ ಕಾಪಾಡುವಾತನು. ಪಾಪದ ಕ್ರಿಯೆಗಳೆಲ್ಲವನ್ನು ನಮ್ಮಿಂದ ತೆಗೆದುಹಾಕಿ ಯೇಸು ತನ್ನ ಜನರನ್ನು, ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುತ್ತಾನೆ ಪ್ರೇರೆ. ಹೀಗೆ ತನ್ನ ಶಿಲುಬೆಯಿಂದ ನಮ್ಮನ್ನು ಕರೆದು ಪ್ರೀತಿಸ್ತಿದ್ದಾನೆ ಪ್ರೇರೆ. ನಮ್ಮ ವೈದ್ಯನಾಗಿದ್ದಾನೆ, ನಮ್ಮ ಶಾಶ್ವತ ಪ್ರೀತಿಯಾಗಿದ್ದಾನೆ. ಆತನ ಪಾದದಲ್ಲಿ ಮರಿಯಳಂತೆ ನಾವು ಉತ್ತಮವಾದ ಭಾಗವನ್ನು ಆರಿಸಿಕೊಳ್ಳಬೇಕಾಗಿದೆ. ಆಗ ಶಾರೀರಿಕ, ಆತ್ಮಿಕ, ಮಾನಸಿಕ ಸ್ವಸ್ಥತೆ ನಮಗೆ ಉಂಟಾಗುತ್ತದೆ.
ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ, ಯೇಸು ನಾಮದಲ್ಲಿ, ಪರಿಶುದ್ಧ ಆತ್ಮನ ಮುಖಾಂತರ. ಹೀಗೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ ಪ್ರೇರೆ. ನಾವು ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಹೌದು ಪ್ರೇರೆ. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡಿದೆವು ಪ್ರೇರೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 16 16ನೇ ಅಧ್ಯಾಯ 17ನೇ ವಾಕ್ಯ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 17th ವರ್ಡ್. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ವಿಷ ಪದಾರ್ಥ ಸೇವಿಸಿದರೂ ಯಾವ ಹಾನಿಯಾಗುವುದಿಲ್ಲ, ಹಾವುಗಳನ್ನು ಕೈಯಲ್ಲೆತ್ತುವರು, ರೋಗಿಗಳ ಮೇಲೆ ಕೈ ಇಟ್ಟರೆ ಅವರ ರೋಗ ಗುಣವಾಗುವರು. ಹೌದು ಪ್ರೇರೆ. ಕಾರಣ ಯೇಸುವಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ. ಹೌದು ಪ್ರೇರೆ. ವಿಶ್ವಾಸ ಇಲ್ಲದೆ ಯಾರು ದೇವರಿಗೆ ಮೆಚ್ಚುಗೆ ಆಗಲು ಸಾಧ್ಯವಿಲ್ಲ. ದೇವರಿಗೆ ಮೆಚ್ಚುಗೆ ಆದ್ದರಿಂದ ದೇವರು ಕೊಟ್ಟ ಬಹುಮಾನ. ದೇವರು ತಾನು ಮೆಚ್ಚಿದವನಿಗೆ ಯಾವ ವರವನ್ನು ಕೊಡದೇ ಇರಲಾರನು. ಹೌದು ಪ್ರೇರೆ. ದೇವರು ತಾನು ಮೆಚ್ಚಿದವರಿಗೆ ತನ್ನ ಮಗನನ್ನೇ ಬಲಿಯಾಗಿ ಕಳಿಸಿಕೊಟ್ಟಿದ್ದಾನೆ. ಆ ಮಗನು ವರದಾನಗಳನ್ನು ದಯಪಾಲಿಸಿದ್ದಾನೆ. ಹೌದು ಪ್ರೇರೆ. ಆತನ ಹೆಸರನ್ನು ವಿಶ್ವಾಸುವುದರಿಂದ ಇನ್ನೂ ಪವಿತ್ರಾತ್ಮ ಬರಲಿದ್ದಾನೆ. ಹೌದು ಪ್ರೇರೆ. ಹೀಗೆ ದೆವ್ವಗಳನ್ನು ಬಿಡಿಸುತ್ತಾರೆ ಪ್ರೇರೆ, ಹೊಸ ಭಾಷೆಯನ್ನು ಮಾತನಾಡುತ್ತಾರೆ, ಹಾವುಗಳನ್ನು ಕೈಯಲ್ಲೆತ್ತಾರೆ, ವಿಷ ಪದಾರ್ಥ ಕುಡಿದರೆ ಯಾವ ಹಾನಿಯಾಗುವುದಿಲ್ಲ, ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗ ಗುಣವಾಗುವುದು. ಹೌದು. ಹೀಗೆ 5 ಸೂಚಕ ಕಾರ್ಯಗಳು. ಅವರು ಒಬ್ಬರಾದರೂ 5 ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡಬಹುದು ಪ್ರೇರೆ. ಅಥವಾ ಒಬ್ಬೊಬ್ಬರಿಗೂ ಬೇರೆ ಬೇರೆ, ದೆವ್ವ ಬಿಡಿಸೋದು ಒಬ್ಬರಿಗೂ, ಹೊಸ ಭಾಷೆ ಆಡೋದು ಒಬ್ಬರಿಗೂ, ಅಥವಾ ಹಾವುಗಳನ್ನು ಎತ್ತುವುದು ಒಬ್ಬರಿಗಿರ್ಬೋದು, ವಿಷ ಪದಾರ್ಥ ಸೇವಿಸಿದರೆ ಯಾವ ಹಾನಿಯಾಗುವುದಿಲ್ಲ ಕೆಲವರಿಗೆ, ಅಥವಾ ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗ ಗುಣ ಆಗುವುದು. ಇದು ದೇವರು ಅವರವರ ವಿಶ್ವಾಸಕ್ಕೆ ತಕ್ಕ ಹಾಗೆ ಈ ಸೂಚಕ ಕಾರ್ಯಗಳು ನಡೆಯುತ್ತವೆ ಪ್ರೇರೆ. ಒಬ್ಬಾತನಲ್ಲಿ 5 ಸೂಚಕ ಕಾರ್ಯ ನಡೆಯಬಹುದು ಅಧಿಕ ವಿಶ್ವಾಸ ಇದ್ದರಿಂದ. ಹೀಗೆ ನಾವು ವಿಶ್ವಾಸ ಹೆಚ್ಚಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಪ್ರಾರ್ಥನಾ ಎಡೆಬಿಡದ ಪ್ರಾರ್ಥನಾ ಜೀವಿತದಿಂದ, ಬೇಸರಗೊಳ್ಳದೆ ಪ್ರಾರ್ಥಿಸುವುದರಿಂದ. ಹೌದು ಪ್ರೇರೆ. ಮತ್ತು ದೇವ ಚಿತ್ತಾನುಸಾರವಾದ ಪ್ರಾರ್ಥನೆ ಮಾಡುವುದರಿಂದ, ದೇವರಿಗೆ ಇಷ್ಟ ಏನೆಂದು ವಿಚಾರಿಸಿ ತಿಳಿದುಕೊಳ್ಳುವುದರಿಂದ ನಾವು ವಿಶೇಷವಾಗಿ ಈ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯಾವ್ದು ನೋಡ್ತೇವೆ ಅಂತ ಪ್ರೇರೆ, ನಂಬುವವರಿಂದ ಈ ಸೂಚಕ ಕಾರ್ಯ ಉಂಟಾಗುವಂಥ ಪ್ರೇರೆ. ಇಲ್ಲಿ ಈ ಎಲ್ಲ ದೆವ್ವ ಬಿಡಿಸೋ ಕಾರ್ಯ ಆಗಿರ್ಬೋದು, ಹೊಸ ಭಾಷೆ, ಹಾವುಗಳನ್ನು ಕೈಯಲ್ಲೆತ್ತುವುದು, ವಿಷ ಪದಾರ್ಥ ಸೇವಿಸುವುದು, ರೋಗಗಳನ್ನು ಗುಣ ಮಾಡುವುದು, ಇದಕ್ಕೆಲ್ಲ ಸೂಚಕ ಕಾರ್ಯ ಎಂದು ಹೇಳಲಾಗುತ್ತಿದೆ. ಪ್ರಭು ಹೇಳಿದಂತೆ ಈ ಸೂಚಕ ಕಾರ್ಯ ಶಿಷ್ಯರು ಮಾಡಲಿಲ್ಲ ಪ್ರೇರೆ, ಮೊದಲು ಯೇಸು ಕ್ರಿಸ್ತನೇ ಮಾಡಿದ್ದಾನೆ. ಹೌದು. ಕಾರಣ ಆತನು ಮಾಡಿದಂತೆ ನೀವು ಮಾಡಿರಿ ಎಂದು ಹೇಳ್ತಿದ್ದಾನೆ. ಹೌದು. ನಾವು ಕಾನಾ ಮದುವೆಯಲ್ಲಿ ನೋಡ್ತೇವೆ ಪ್ರೇರೆ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 2 ವರ್ಸ್ 11th ವರ್ಡ್. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುತ್ತೇವೆ. ಅಲ್ಲಿ ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಹೌದು ಪ್ರೇರೆ. ಅಲ್ಲಿ ಮದುವೆಯಲ್ಲಿ ದ್ರಾಕ್ಷಾರಸ ಕಡಿಮೆಯಾಗಿರುತ್ತದೆ. ಆದ್ದರಿಂದ ಆತನು ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸುತ್ತಾನೆ ಪ್ರೇರೆ. ಹೌದು. ಆಗ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಹೌದು ಪ್ರೇರೆ. ಅಲ್ಲಿ ಏನು ಹೇಳ್ತಿದ್ದ ವಾಕ್ಯ, ಯೇಸು ಈ ಮೊದಲನೆಯ ಸೂಚಕ ಕಾರ್ಯ ಅಂತ ಪ್ರೇರೆ. ಅಂದರೆ ಅನೇಕ ಸೂಚಕ ಕಾರ್ಯಗಳನ್ನು ಮುಂದೆ ಮಾಡಿದ್ದಾನೆ, ಆದರೆ ಮೊದಲನೇ ಸೂಚಕ ಕಾರ್ಯ ಮಾಡಿದ್ದು ಕಾನಾ ವಿವಾಹ ಸಂದರ್ಭದಲ್ಲಿ. ಅಲ್ಲಿ ಯೇಸುವಿಗೆ ಆತನ ಶಿಷ್ಯರಿಗೆ ಆಮಂತ್ರಣವಿತ್ತು. ಹೌದು ಪ್ರೇರೆ. ಎಲ್ಲಿ ಯೇಸುವಿನ ನಿಜವಾದ ಶಿಷ್ಯರಿಗೆ ನಾವು ಆಮಂತ್ರಿಸುತ್ತೇವೋ ಸುವಾರ್ತೆ ಹೇಳಲು ಮನೆಯಲ್ಲಾಗಲ್ಲ, ಅಥವಾ ಅವರ ಸಭೆಗಳಿಗೆ, ಯೇಸುವಿನ ನಿಜವಾದ ಸಭೆಗಳಿಗೆ, ಯೇಸುವಿನ ನಿಜವಾದ ಶಿಷ್ಯರ ಬಳಿಗೆ ನಾವು ಹೋಗುತ್ತೇವೋ, ಅಲ್ಲಿ ನಿಜವಾಗಿ ಸೂಚಕ ಕಾರ್ಯ ಆಗುತ್ತದೆ ಪ್ರೇರೆ. ಹೌದು. ಕಾರಣ ನಮ್ಮ ದೇವರು ಜೀವಂತ ಕಾರ್ಯಗಳನ್ನು ಮಾಡುವಾತನು, ಮನುಷ್ಯ ಊಹೆಗೆ ಮೀರಿದ ಕಾರ್ಯಗಳನ್ನು ಮಾಡುವಾತನು, ಮನುಷ್ಯನ ಸಂಕಲ್ಪಕ್ಕಿಂತ ದೊಡ್ಡ ಕಾರ್ಯಗಳನ್ನು ಮಾಡಿದಾತನು, ಕೇಳಿಕೊಂಡಿದ್ದ ಬೇಡಿದ್ದಕ್ಕಿಂತ ಹೆಚ್ಚಾಗಿ ಮಾಡುವಾತನು. ಹೌದು ಪ್ರೇರೆ. ಅದ್ಭುತ ಸ್ವರೂಪನು, ಅದ್ಭುತ ಮಾಡುತ್ತಾನೆ. ಆಲೋಚನಾಕರ್ತನು, ಆಲೋಚನೆ ಕೊಡುತ್ತಾನೆ. ನೀರನ್ನು ಹಾಕಿರಿ, ತೆಗೆದುಕೊಂಡು ಹೋಗಿ ಕೊಡಿರಿ. ದೇವರು ಹೇಳಿದರೆ ಮಾತ್ರ ನೆರವೇರ್ತದೆ ಪ್ರೇರೆ. ಕಾರಣ ಆತ ವಾಕ್ಯವಾದ ದೇವರು, ಆತ ದೇವರ ಮಹಿಮೆ,
ದೇವರ ವಾಕ್ಯ, ದೇವರ ಚಿತ್ತವನ್ನು ನೆರವೇರಿಸಲು ಬಂದಾತ. ಮನುಷ್ಯ ಚಿತ್ತವನ್ನಲ್ಲ, ಸೈತಾನ ಚಿತ್ತವನ್ನಲ್ಲ, ಶರೀರ ಬಯಸುವ ಇಷ್ಟವನ್ನಲ್ಲ. ಹೌದು ಪ್ರೇರಿ, ಮಾನವ ಸಹಜ ಬಯಕೆಗಳನ್ನು ನೆರವೇರಿಸೋಕ್ಕೆ ಬರಲಿಲ್ಲ. ಮತ್ತು ಮಾನವ ಸಹಜ ಬಯಕೆಯಿಂದ ಹುಟ್ಟಿದಾತಲ್ಲ ಜೀಸಸ್, ಯೇಸು. ಶರೀರ ಸಂಪರ್ಕದಿಂದ ಹುಟ್ಟಿದಾತಲ್ಲ, ಕಾಮದಿಂದ ಹುಟ್ಟಿದಾತಲ್ಲ. ಹೌದು ಪ್ರೇರಿ, ದೇವರಿಂದ ಹುಟ್ಟಿದಾತ, ದೇವರಾದಾತ. ಹೌದು ಪ್ರೇರಿ. ಹೀಗೆ ಯೇಸು ಮೊದಲನೇ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸುತ್ತಾನೆ ಪ್ರೇರಿ. ಮತ್ತು ಆತನ ಶಿಷ್ಯರು ಆತನ ನಂಬಿಕೆ ಇಟ್ಟರು. ಯೇಸುವಿನ ಶಿಷ್ಯರು ಆತನ ಜೊತೆಗೆ ಇದ್ದರು ಪ್ರೇರೆ, ಆದರೆ ನಂಬಿಕೆ ಇನ್ನು ಆತನ ಮೇಲೆ ಬಂದಿದ್ದಿಲ್ಲ. ಯಾವಾಗ ಈ ಮೊದಲನೇ ಸೂಚಕ ಕಾರ್ಯ ಮಾಡುತ್ತಾನೋ, ನೀರನ್ನು ದ್ರಾಕ್ಷಾರಸಾಗಿ ಮಾಡುತ್ತಾನೋ, 6 ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬಿಸಿರಿ ಎಂದು ಹೇಳಿ ಅವರು ತೋಡಿಕೊಂಡು ಹೋದಾಗ, ಆ ಮದುವೆ ಬಂದವರಿಗೆ, ಆಹ್ವಾನಿತರಿಗೆ ಕೊಟ್ಟಾಗ, ಮುಖ್ಯಸ್ಥರಿಗಾಗಲಿ ಆಹ್ವಾನಿತರಿಗೆ ಅದು ದ್ರಾಕ್ಷಾರಸವಾಗಿತ್ತು. ಅವರು ಹೊಗಳುತ್ತಾರೆ, ಉತ್ತಮವಾದ ದ್ರಾಕ್ಷಾರಸ ಕೊಡುತ್ತೀರಲ್ಲ. ಮೊದಲನೇ ದ್ರಾಕ್ಷಾರಸ ಮತ್ತು ದ್ರಾಕ್ಷಾರಸ ಇತ್ತು ಪ್ರೇರೆ, ಆಮೇಲೆ ಇರುವ ದ್ರಾಕ್ಷಾರಸ. ಹೌದು, ಅದು ಕುಡಿದರೆ ಮತ್ತು ನಾವು ಇವಾಗ ನೋಡ್ತೇವೆ ಪ್ರೇರೆ, ವೈನ್ ಶಾಪ್ ಅವೆಲ್ಲ ಅಲ್ಲಿ ಕೂಡ ದ್ರಾಕ್ಷಾರಸ ಸಿಗುತ್ತೆ. ಅದು ಮತ್ತು ಬರೋದು ಆಲ್ಕೋಹಾಲ್ ಮಿಕ್ಸ್. ಆದರೆ ಯೇಸು ಕ್ರಿಸ್ತ ಮಾಡಿದ್ದು ಉತ್ತಮವಾದ ದ್ರಾಕ್ಷಾರಸ. ಹೌದು ಪ್ರೇರೆ, ಅಮಲು ಬರೋದಲ್ಲ. ಹೌದು, ನಂಬಿಕೆ ಉಂಟಾಯಿತು ಪ್ರೇರೆ. ಸೂಚಕ ಕಾರ್ಯಗಳಿಂದ ನಂಬಿಕೆ ಉಂಟಾಗುತ್ತದೆ. ಯಾವ ಸೂಚಕ ಕಾರ್ಯ ಪ್ರೇರೆ? ಹಣದಾಸೆ ಇಲ್ಲದ ಸೂಚಕ ಕಾರ್ಯ. ಹಣದಾಸೆ ಇಲ್ಲದ ಸೂಚಕ ಕಾರ್ಯ, ನನ್ನ ಹೆಸರು ಬರಬೇಕು ಈ ಸಮಾಜದಲ್ಲಿ ಎಂದು ಬಯಸದ ಸೂಚಕ ಕಾರ್ಯ. ಹೌದು ಪ್ರೇರೆ, ಯೇಸು ಎಲ್ಲಿ ಅದು ಸೂಚಕ ಕಾರ್ಯ ಮಾಡಿದನು, ಯಾರಿಗೂ ಹೇಳಬೇಡ್ರಿ ಎಂದು ಹೇಳ್ತಿದ್ದ. ಹೌದು ಹೌದು ಪ್ರೇರೆ, ಅದ್ಭುತ ಸೂಚಕ ಕಾರ್ಯ ಮಾಡಿದ್ದನ್ನು ನೋಡಿ ಶಿಷ್ಯರು ಯೇಸುವಿನಲ್ಲಿ ಅಂದಿನಿಂದ ನಂಬಿಕೆ ಇಡುತ್ತಾರೆ ಪ್ರೇರೆ. ಹೌದು, ಸೂಚಕ ಕಾರ್ಯದಿಂದ ನಂಬಿಕೆ ಮೂಡುತ್ತದೆ ಎಂದು ನಾವು ಯೇಸು ಕ್ರಿಸ್ತನ ಜೀವಿತದಿಂದ ನೋಡುತ್ತೇವೆ ಪ್ರೇರೆ. ಮತ್ತು ಅಪೊಸ್ತಲ ಕಾರ್ಯ 8ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಆ್ಯಕ್ಟ್ಸ್ ಚಾಪ್ಟರ್ 8 ವರ್ಸ್ 6 ಇಲ್ಲಿ ಓದುವುದಾದರೆ, ಫಿಲಿಪ್ಪನು ಪೀಠಿಕೆ ನೋಡೋಣ ಪ್ರೇರೆ. 8ನೇ ಅಧ್ಯಾಯದ ಪೀಠಿಕೆ. ಫಿಲಿಪ್ಪನು ಸಮಾರ್ಯದಲ್ಲಿ ಸುವಾರ್ತೆಯನ್ನು ಪ್ರಸಂಗಿಸಿದ್ದು ಸೀಮೋನನೆಂಬ ಮಂತ್ರವಾದಿಯನ್ನು ಕುರಿತದ್ದು. ಫಿಲಿಪ್ಪನು ಸಮಾರ್ಯ ಎಂಬ ಊರಲ್ಲಿ, ಅಂದರೆ ಪಾಪ ಮಾಡುತ್ತಾರೆಂದು ಬಹಿಷ್ಕರಿಸಿದ ಜನರು ಪ್ರೇರೆ, ಅವರದೊಂದು ಗುಂಪು ಸಮಾರ್ಯ. ಹೌದು, ಸಮಾರ್ಯದಲ್ಲಿ ಸುವಾರ್ತೆಯನ್ನು ಪ್ರಸಂಗಿಸುತ್ತಾನೆ ಫಿಲಿಪ್ಪ. ಅಲ್ಲಿ 6ನೇ ವಾಕ್ಯ ಓದೋದಾದರೆ, ಅಪೊಸ್ತಲ ಕಾರ್ಯ 8ನೇ ಅಧ್ಯಾಯ 6ನೇ ವಾಕ್ಯ, 8th ಚಾಪ್ಟರ್ ಆ್ಯಕ್ಟ್ಸ್ 6th ವರ್ಡ್. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕಮನಸ್ಸಾಗಿ ಲಕ್ಷ್ಯ ಕೊಟ್ಟರು. 7ನೇ ವಾಕ್ಯ, ಯಾಕಂದರೆ 7th ವರ್ಡ್, ಯಾಕಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು, ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. 8ನೇ ವಾಕ್ಯ, ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಹೌದು ಪ್ರೇರಿ, ಅಲ್ಲಿ ಫಿಲಿಪ್ಪನ ಹೇಳಿದ ಮಾತುಗಳಿಂದ ಜನರು ಕೇಳಿ ಫಿಲಿಪ್ಪನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಮತ್ತು ಅನೇಕರೊಳಗಿಂದ ದೆವ್ವಗಳು ಕೂಗಿ ಹೊರಗೆ ಬಂದವಂತ ಪ್ರೇರಿ. ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳನ್ನು ಏಕಮನಸ್ಸಾಗಿ ಲಕ್ಷ್ಯ ಕೊಟ್ರಂತ. ಫಿಲಿಪ್ಪನು ಹೇಳಿದ ಸಂಗತಿಗಳನ್ನು ಯಾವಾಗ ಮನುಷ್ಯರು ಏಕಮನಸ್ಸಾಗಿ ಲಕ್ಷ್ಯ ಕೊಡುತ್ತಾರೋ, ಹೃದಯದಿಂದ ಆಲಿಸುತ್ತಾರೋ ವಾಕ್ಯಗಳನ್ನಂದರೆ ಸೂಚಕ ಕಾರ್ಯ ನಡೆದಾಗ. ಹೌದು ಪ್ರೇರಿ. 2ನೇದು, ಯಾಕ ಅವರು ಏಕಮನಸ್ಸಾಗಿ ಫಿಲಿಪ್ಪನು ಹೇಳಿದ ಸಂಗತಿಗಳಿಗೆ ಏಕಮನಸ್ಸಾಗಿ ಲಕ್ಷ್ಯ ಕೊಟ್ಟರಂದರೆ ಸೂಚಕ ಕಾರ್ಯಗಳು ನಡೆದಂತ ಪ್ರೇರೆ. ಸೂಚಕ ಕಾರ್ಯಗಳಂದರೆ ಕುಂಟರು ನಡೆದರು, ಪಾರ್ಶ್ವವಾಯು ರೋಗಿಗಳು ಸ್ವಸ್ಥ ಮಾಡಲ್ಪಟ್ಟರು. ಆದರೆ ದೆವ್ವಗಳು ಅನೇಕರೊಳಗಿಂದ ಮಹಾಶಬ್ದದೊಂದಿಗೆ ಕೂಗಿ ಹೊರಗೆ ಬಂದವು. ಹೌದು ಪ್ರೇರಿ, ಅವರಿಗೆ ಏಕಮನಸ್ಸಾಗಿ ಇಂದು ಕೂಡ ಸುವಾರ್ತೆಯನ್ನು ಏಕಮನಸ್ಸಾಗಿ ಲಕ್ಷ್ಯ ಕೊಡಬೇಕೆಂದರೆ ಎಲ್ಲ ಮನುಷ್ಯರು, ಅವರು ಸ್ವಜನರಾಗಿರ್ಬೋದು, ಅನ್ಯಜನರಾಗಿರ್ಬೋದು, ನಾಸ್ತಿಕರಾಗಿರ್ಬೋದು, ವ್ಯಾಪಾರಿಗಳು, ಶ್ರೀಮಂತರು, ನಮಗೆ ಏಕೆ ದೇವರು ಬೇಕು ಎಂದು ದೇವರು ಕೆಲಸಕ್ಕೆ ಬರಲಾರ್ದವರು, ಕೆಲಸ ಮಾಡೋಕ್ಕಾಗಲಾರ್ದವರು ದೇವರೆಂದು ಹೆಸರು ಹೇಳಿ ಹೊಟ್ಟೆಪಾಡಿಗೆ ಬದುಕುತ್ತಾರೆ. ಅನೇಕರು ಮೋಸ ಮಾಡುತ್ತೆ ಎನ್ನುವರು ಕೂಡ ಕೇಳಬೇಕಂದ್ರೆ, ಹೌದು ಪ್ರೇರಿ, ಎಲ್ಲ ಕೆಟ್ಟ ಹೃದಯದವರು ದುಷ್ಟರು ಕೇಳಬೇಕಂದ್ರೆ ಸೂಚಕ ಕಾರ್ಯ ನಡಿಬೇಕಾಯ್ತು ಪ್ರೇರಿ. ಆ ಸೂಚಕ ಕಾರ್ಯ ಅನೇಕ ರೀತಿ ಇರುತ್ತದೆ. 1ನೇದಾಗಿ ನೋಡ್ತೇವೆ ಪ್ರೇರಿ, ಸೂಚಕ ಕಾರ್ಯದಲ್ಲಿ ಏನು ಬರುತ್ತೆ ಅಂದರೆ ಅನೇಕರೊಳಗಿಂದ ದೆವ್ವ. 7ನೇ ವಾಕ್ಯ, ಯಾಕಂದರೆ ಅನೇಕರೊಳಗಿಂದ ದೆವ್ವಗಳು
ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು. ಒಂದನೇ ಸೂಚಕ ಕಾರ್ಯ, ಏಕಮನಸ್ಸಾಗಿ ಜನರು ಸುವಾರ್ತೆ ಕೇಳಬೇಕಂದ್ರೆ. ಎರಡನೇದಾಗಿ ಪಾರ್ಶ್ವವಾಯು ರೋಗಿಗಳು, ಕುಂಟರು ಸ್ವಸ್ಥರಾದರು. ಹೌದು ಪ್ರೇರೆ, ಸ್ವಸ್ಥ ಮಾಡಲ್ಪಟ್ಟರು. ಆಗ ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು ಅಂತ ಪ್ರೇರೆ. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಕಾರಣ ಸೂಚಕ ಕಾರ್ಯ. ಯೇಸು ಕಾನ ಮದುವೆಯಲ್ಲಿ ಸೂಚಕ ಕಾರ್ಯ ಮಾಡಿದ ಪ್ರೇರೆ. ಅಲ್ಲಿ ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಹೌದು ಪ್ರೇರೆ, ಸೂಚಕ ಕಾರ್ಯ. ನನ್ನ ಹೆಸರಿನಲ್ಲಿ ವಿಶ್ವಾಸ ಇಡುವುದರಿಂದ ಈ ಸೂಚಕ ಕಾರ್ಯ ನಡೆಯುವ. ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆ ಮಾತನಾಡುವರು, ವಿಷ ಪದಾರ್ಥ ಸೇವಿಸಿದರೂ ಯಾವ ಹಾನಿ ಆಗುವುದಿಲ್ಲ, ರೋಗಿ ಹಾವುಗಳನ್ನು ಕೈಯಲ್ಲೆತ್ತುವರು, ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗ ಗುಣವಾಗುವುದು. ಹೌದು ಪ್ರೇರೆ, ನಾನು ಕೂಡ ಕೆಲವರು ನನ್ನ ಫೋನ್ ನಂಬರ್ ಕೊಟ್ಟಿರ್ತಾರೆ, ಫೋನ್ ಮಾಡಿರ್ತಾರೆ. ನಾನು ಅಲ್ಲಿ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದಿದ್ದಾರೆ ಒಬ್ಬರು. ಒಂದೊಂದು ಸಮಸ್ಯೆ ಪ್ರೇರೆ, ಆ ರಕ್ತದ ಚಲನೆ ಸರಿಯಿಲ್ಲ, ಅನೇಕ ತೊಂದರೆ ಇದೆ, ಮತ್ತು ಕಿಡ್ನಿ ಫೇಲ್ ಆಗಿದೆ ಅಥವಾ ಇನ್ನಿತರೆ. ನಾನು ಹೋಗೋ ತನಕ ನನಗೆ ಸಮಾಧಾನ ಇರೋದಿಲ್ಲ. ಒಂದೊಂದು ಸಾರಿ ಹೋಗಿ ಪ್ರಾರ್ಥನೆ ಮಾಡಿ ಬರ್ತೇನೆ ಪ್ರೇರೆ. ಹೌದು, ಅಲ್ಲಿ ಪ್ರಾರ್ಥನೆ ಮಾಡುತ್ತಲೇ ಕೆಲವರು ಸಂತೋಷದಿಂದ ಎದ್ದು ಕೂತ್ಕೊಳ್ತಾರೆ. ಇನ್ನು ಕೆಲವರು ವಿಶ್ವಾಸ ಮೂಡುತ್ತದೆ. ಹೌದು, ಇನ್ನು ಕೆಲವರು ದೇವರ ಸ್ಪರ್ಶ ಆಯ್ತೆಂದು ಹೇಳ್ತಾರೆ ಮತ್ತು ಅವರು ದುಡ್ಡು ಕೊಡೋದಕ್ಕೆ ಬರ್ತಾರೆ, ಸುಮಾರು 500ವರೆಗೆ. ನಾನು ಬೇಡ ಅಂತ ಹೇಳ್ತೇನೆ ಪ್ರೇರೆ. ಒಂದೊಂದು ಸಾರಿ ಅವರು ನನ್ನ ಪಾಕೆಟ್ನಲ್ಲಿರೋ ಬೈಬಲು ನನಗೆ ಬೇಕೆಂದು ಕೇಳಿ ಸುಮ್ಮನೆ ತೆಗೆದುಕೊಂಡು, ಪರವಾಗಿಲ್ಲ ನಾನು ಬೈಬಲ್ ಕೊಡಬೇಕಂತ ಇಷ್ಟ ಅನೇಕರಿಗೆ ಕೊಟ್ಟಿನಿ ತಗುರಿ ಅಂದು ಕೊಟ್ಟಾಗ ಅವರು ಅದರ ದುಡ್ಡಿಟ್ಟು ವಾಪಸ್ ಕೊಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಪ್ರೇರೆ, ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿರಿ. ಹೌದು ಪ್ರೇರೆ, ಕಾರಣ ನಮ್ಮ ದೇವರು ಸರ್ವಶಕ್ತನು. ಯಾವ ಶಕ್ತಿ, ಯಾವ ಆರೋಗ್ಯ, ಯಾವ ಪ್ರಾರ್ಥನೆ ಹಣದಿಂದಿಲ್ಲ ಪ್ರೇರೆ. ಅದು ದೇವರ ಪ್ರೀತಿ, ದೇವರ ಕರುಣೆಯಿಂದ ಅನೇಕರನ್ನು ಕುರುಬನಿಲ್ಲದ ಕುರಿಗಳಂತಿರುವುದನ್ನು ನೋಡಿ ಅವರನ್ನು ಗುಣ ಮಾಡುತ್ತಾನೆ. ಹೌದು, ನಾವು ಪ್ರಾರ್ಥಿಸಿದ್ದರಿಂದ ಅಲ್ಲ ಪ್ರೇರೆ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ ನಾವು ಪ್ರಾರ್ಥಿಸಬೇಕಾಗಿದೆ. ಆ ಪ್ರಾರ್ಥನೆ ಪರಿಶುದ್ಧತೆಯಿಂದ ಕೂಡಿದ್ದಾಗಿರಬೇಕು, ವಿಶ್ವಾಸದಿಂದ, ಜ್ಞಾನದಿಂದ, ನಿಸ್ವಾರ್ಥದಿಂದ. ಹೌದು ಪ್ರೇರೆ, ದೇವರ ಪ್ರೀತಿಯಿಂದ ನಮ್ಮ ಸಹೋದರ ಸಹೋದರಿ ಆತ್ಮರಕ್ಷಣೆ, ಸತ್ಯದ ಜ್ಞಾನ. ಹೌದು ಪ್ರೇರೆ, ಹೀಗೆ ಅವ್ರ ಕುಟುಂಬ ರಕ್ಷಣೆ ಆಗಬೇಕು. ಅವರು ಎಷ್ಟು ದೂರದಲ್ಲಿರ್ಬೋದು, ದೇವರಿಗೆ ಹತ್ತಿರದಲ್ಲಿರಬಹುದು, ಸಮಸ್ಯೆ ಇಲ್ಲ. ಯೇಸುವನ್ನು ಅವರಿಗೆ ತಲುಪಿಸುವುದೇ, ಯೇಸು ಅವ್ರ ಜೀವಿತದಲ್ಲಿ ಕಾರ್ಯ ಮಾಡಲು ಒಪ್ಪಿಸಿಕೊಡುವುದೇ ಆ ಪ್ರಾರ್ಥನೆ ಉದ್ದೇಶ ಪ್ರೇರೆ. ಯೇಸು ಅವರನ್ನು ದೇವಚಿತ್ತವಾದರೆ ಗುಣ ಮಾಡ್ತಾನೆ ಪ್ರೇರೆ. ಕಾರಣ ವಿಶ್ವಾಸುವುದರಿಂದ ಸೂಚಕ ಕಾರ್ಯ ನಡೀತವೆ ಎಂದು ಹೇಳಿದ್ದಾನೆ ಪ್ರೇರೆ. ಹೌದು, ಅನೇಕರು ಉಪವಾಸ ಪ್ರಾರ್ಥನೆಯಲ್ಲಿ ಹೋದಾಗ ಕೂಡ ಒಂದು ಸಾರಿ ಒಬ್ಬ ಸಹೋದರಿ ಪ್ರಾರ್ಥನೆ ಮಾಡಿಸ್ಕೊಂಡಳು ಪ್ರೇರೆ. ನನಗೆ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಲು ಇಷ್ಟ ಇಲ್ಲ. ಯಾಕಂದರೆ ಅನೇಕ ಮಕ್ಕಳು ಇವತ್ತು ಹುಟ್ಟಿ ಚಿಕ್ಕಂದಿನಿಂದ ಚೆನ್ನಾಗಿ ಕಾಣ್ತಾರೆ, ದೊಡ್ಡವರಾಗುತ್ತಲೇ ತಂದೆ ತಾಯಿಯನ್ನು ನೋಯಿಸುತ್ತಾರೆ ಮತ್ತು ಸಮಾಜಕ್ಕೆ ಅಪಘಾತಕರಾಗಿ ಮಾರ್ಪಡುತ್ತಿದ್ದಾರೆ ಮತ್ತು ದೇವರಿಂದ ದೂರ ಆಗುವವರಿದ್ದಾರೆ. ಹೌದು, ಆದರೆ ಆಕೆಗೆ ಹೇಳಿದೆ, ನೋಡಮ್ಮ, ಹೊಸ ಒಡಂಬಡಿಕೆ ಪ್ರಕಾರ ದೇವರು ಹೇಳೋದಿದೆ, ಹಳ ಒಡಂಬಡಿಕೆ ಪ್ರಕಾರ ಇದೆ, ಯಾವುದು ಬೇಕು ನಿಂಗೆ ಅಂತ ಎರಡು ಹೇಳಿದೆ. ಹಳ ಒಡಂಬಡಿಕೆ ಪ್ರಕಾರ 113ನೇ ಕೀರ್ತನೆ, ಬಂಜೆಯು ಮಕ್ಕಳೊಂದಿಗಳಾಗಿ ತನ್ನ ಕುಟುಂಬವನ್ನು ಸಂತೋಷದಿಂದ ಸಾಗಿಸುವಳೆಂದೇ ಅಂತಿದೆ. ಅದು ಬೇಕಾ? ಇಲ್ಲವೇ ಯೇಸು ಅಂದರೆ ಹಾಲು ಕುಡಿಸದ ಸ್ತ್ರೀಯರು ಧನ್ಯರು ಎನ್ನುವ ಕಾಲ ಬರುತ್ತದೆ, ಅದು ಬೇಕಂತ ಕೇಳಿದಾಗ, ಇಲ್ಲ, ಬಂಜೆಯು ಮಕ್ಕಳೊಂದಿಗಳಾಗಿ ಮನೆಯನ್ನು ಸಂತೋಷದಿಂದ ಸಾಗಿಸುವಳು, ಅದು ಬೇಕಂತ ಕೇಳಿದರು. ಅದೇ ರೀತಿ ಪ್ರಾರ್ಥನೆ ಮಾಡಿದ ಪ್ರೇರೆ. ಸುಮಾರು 1 ವರ್ಷ ನಂತರ ಆಕೆಗೆ ಗರ್ಭಿಣಿ ಆದರು. ಹೌದು ಪ್ರೇರೆ. ಹೀಗೆ ಇನ್ನೊಬ್ಬರು ಪ್ರಾರ್ಥನೆ ಮಾಡಿಸ್ಕೊಂಡು ಬಂದರು, ಅವರು ಅಣ್ಣನ ಮಗ ಫೇಲ್ ಆಗಿದ್ದಾನೆ ಅಂತ. ಇಲ್ಲ, ಪ್ರಾರ್ಥನೆ ಮಾಡಿದ್ರಲ್ಲ, ಆಯಿತು ಹೋಗ್ರಿ, ದೇವ್ರು ಗುಣ ಮಾಡ್ತಾನೆ ವಿಶ್ವಾಸರಿಂದ. ಇಲ್ಲ, ನೀವು ಕೈಟ್ ಪ್ರಾರ್ಥನೆ ಮಾಡಂದಾಗ ಕೈಟ್ ಪ್ರಾರ್ಥನೆ ಮಾಡಿದೆ, ಆತ ಪಾಸ್ ಆಗಿನಿ ಅಂತ ಹೇಳಿದ. ಆದರೆ ಇದು ದೇವರ ಕಾರ್ಯ ಪ್ರೇರೆ, ನಂದಲ್ಲ. ಅವರು ವಿಶ್ವಾಸಿದ್ರು, ಅವರು ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿದೆ. ಹೌದು ಪ್ರೇರೆ, ನಾವು ಮಧ್ಯಸ್ಥರಷ್ಟೇ. ಯೇಸು ದೇವರಿಗೆ ನಮಗೆ ಹೇಗೆ ಮಧ್ಯಸ್ಥನೋ ನಾವು ಇನ್ನೊಬ್ಬರಿಗೆ ಮಧ್ಯಸ್ಥರು ಪ್ರೇರೆ. ಯೇಸುವನ್ನು ತಲುಪಿಸುವುದಕ್ಕಾಗಿ, ಯೇಸುವಿನ ಸೂಚಕ ಕಾರ್ಯ ತಲುಪಿಸುವುದಕ್ಕಾಗಿ, ಯೇಸುವಿನ ಕರುಣೆ ಕಾರ್ಯ ಅದು ಪ್ರೇರೆ. ಹೀಗೆ ಅದು ಪಟ್ಟಣದಲ್ಲಿ ಬಹು ಸಂತೋಷ ಆಯಿತು ಪ್ರೇರೆ. ಇನ್ನೊಂದು ಕೊನೆಯ ವಾಕ್ಯ ನೋಡೋಣ ಪ್ರೇರೆ, ಇಬ್ರಿಯರ ಗ್ರಂಥ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, 2ನೇ ಅಧ್ಯಾಯ 3ನೇ ವಾಕ್ಯ. ಇಬ್ರಿಯಸ್ ಲೆಟರ್ ಚಾಪ್ಟರ್ 2 ವರ್ಸ್ 3 ವರ್ಡ್. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ
ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿದ್ದು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು ಅಂತ. ಕೃಪೆ, ಸ್ಥಿರ ಪರಿಶುದ್ಧಾತ್ಮನ ಕಾರ್ಯ, ಸೂಚ್ಯ ಕಾರ್ಯ ನಮ್ಮೆಲ್ಲರೊಂದಿಗೆ ಪ್ರಭು ವಿಶ್ವಾಸ ಮೂಲಕ ಮಾಡಿಸಲಿ. ಆಮೇಲೆ